ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ 3 ಡೇಸ್ ಸ್ಪೋರ್ಟ್ಸ್ ನಡೀತಾ ಇದೆ. ಸೊ ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನವೂ ವ್ಲಾಗ್ ಇರುತ್ತೆ. ಸೊ ಆ 3 ದಿನದ್ದು ಕ್ಯಾಪ್ಚರ್ ಮಾಡಿ ಜಸ್ಟ್ 25 ಮಿನಿಟ್ಸ್ ಆ್ಯಂಡ್ 3 ಡೇಸ್ ವ್ಲಾಗ್ ಹಾಕ್ತೀನಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಸ್ಟಾರ್ಟಿಂಗ್ ಫಂಕ್ಷನ್ ನಡೀತಾ ಇರೋದು. ಸೊ ನೀವು ನೋಡ್ಕೊಂಡು ಬನ್ನಿ, ಹಾಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಏನೇನೋ ಅಂತ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿದ್ಯಾದಾಯಕ ದೇವ ವಿನಾಯಕ, ವಿದ್ಯಾದಾಯಕ ದೇವ ಶರಣು ನಿನಗೆ, ಶರಣು ವಿನಾಯಕ, ಶರಣು ನಿನಗೆ, ಶರಣು ವಿನಾಯಕ. ಸುಮನ್, ಭುವನೇಶ್ವರಿ, ಐಶ್ವರ್ಯ, ರಘು, ಪಿಡಪ್ಪ, ಬಸವರಾಜು, ಮುದುಕಲಾನಂದ್, ನಿಖಿಲ್. ವಿದ್ಯಾರ್ಥಿ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಜೊತೆಗೆ ನಾಯಕತ್ವ, ಸಮಯ ಪಾಲನೆ, ತಂಡದ ಮನೋಭಾವ ಬೆಳವಣಿಗೆಗೆ ಸಹಾಯಕವಾಗಿದೆ. ಹಾಗೂ ಈ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಯಶಸ್ವಿಗೆ ಕಾರಣರಾದ ಅಧ್ಯಕ್ಷರು, ನಮ್ಮ ಹೆಮ್ಮೆಯ ನಿರ್ದೇಶಕರು ಮತ್ತು ಡೀನ್ ಡಾಕ್ಟರ್ KR ದಾಕ್ಷಾಯಿಣಿ, MMC ಮತ್ತು RI ಮೈಸೂರು ಇವರ ಅನುಪಸ್ಥಿತಿಯಲ್ಲಿ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ. ಹಾಗೂ ಕ್ರೀಡಾ ಮೈದಾನವನ್ನು ಒದಗಿಸಿಕೊಡುತ್ತೇನೆ. ಪ್ರತಿ ಇವೆಂಟ್ಗೂ ಅದರದೇ ಆದ ಒಂದು ಸಿಂಬಾಲ್ ಇರುತ್ತೆ ಅಥವಾ ಐಡೆಂಟಿಟಿ ಅಂತ ಇರುತ್ತೆ. ಸೊ ಇವತ್ತು ನಮ್ಮ ಸ್ಪೋರ್ಟ್ಸ್ ಲೋಗೋ ಲಾಂಚ್ ಇವಾಗ ನಡೀತಾ ಇದೆ. ಸೊ ನೋಡ್ಕೊಂಡು ಬನ್ನಿ ಏನು ನೋಡಿದ್ರೆ. ಉತ್ಕರ್ಷ್, ಸೊ ಇದು ನಮ್ಮ ಲೋಗೋ ನೇಮ್ ಆಗಿತ್ತು. ಸೊ ಇದ್ರ ಮೀನಿಂಗ್ ಏನಂತಂದರೆ ಪ್ರಗತಿ, ಮುನ್ನಡೆ ಅಥವಾ ಏರಿಕೆ ಅಂತ ಹೇಳ್ತೀವಿ. ಹೇಗಿದೆ ನೇಮ್ ಅಂತ ತಿಳಿಸಿ. ನೆಕ್ಸ್ಟ್ ನಮ್ಮ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ನಂಬಿಟ್ಟು ಸೊ ಅಲ್ಲಿಗೆ ನೋಡ್ಕೊಂಡು ಬರೋಣ ಬನ್ನಿ. ಹಾಂ, ಕರೆಕ್ಟ್. ನೆಕ್ಸ್ಟ್ ನಮ್ಮ ಕ್ಲಾಸವರೆಲ್ಲ ಡ್ಯಾನ್ಸ್ ಮಾಡಿದ್ರು. ಸಾರಿ, ನಮ್ಮ ಕ್ಲಾಸವ್ರು ಅಂತಲ್ಲ, ನಮ್ಮ ಕ್ಲಾಸ್ ಆ್ಯಂಡ್ ನಮ್ಮ ಜೂನಿಯರ್ಸು ಇದ್ದರು ಅನಿಸುತ್ತೆ. ಸೊ ಅವರೆಲ್ಲ ಡ್ಯಾನ್ಸ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಡ್ಯಾನ್ಸ್ದು ಫುಲ್ ವಿಡಿಯೋ ನೋಡಬೇಕು ಅಂದರೆ ನೀವು GCON MMC RI ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಹೋಗಿ ನೋಡ್ಬೋದು. ಬಿಕಾಸ್ ಆಫ್ ಕಾಪಿ ರೈಟ್ಸ್ ನಾನಿಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅಲ್ಲಿ ನೋಡ್ಕೊಂಡು ಬಂದಮೇಲೆ ನನ್ನ ಸ್ಪೋರ್ಟ್ಸ್ ಬ್ಲಾಗ್ ನೋಡಿ, ಆಯಿತಾ? ಫೈನಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಈ ಕಡೆ ಕ್ರಿಕೆಟ್ ನಡೀತಾ ಇತ್ತು, ಆ ಕಡೆ ವಾಲಿಬಾಲ್ ನಡೀತಾ ಇತ್ತು. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬಾಯ್ಸ್ ಟೀಮ್ಗೆ ಕ್ರಿಕೆಟಲ್ಲಿ, ಆ್ಯಂಡ್ ಈ ಕಡೆ ಗರ್ಲ್ಸ್ ಟೀಮ್ದು ವಾಲಿಬಾಲ್ ಏನೋ ನಡೀತಾ ಇತ್ತು. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ. ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕ್ಲಾಸವರು, ಯಾರ್ಯಾರು ಜೂನಿಯರ್ಸು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಹಾಕಿರ್ತೀನಿ. ಒಂದು ರೌಂಡ್ ಫುಲ್ ನೋಡ್ಕೊಂಡು ಬನ್ನಿ. ಹಾಂ, ಮತ್ತು ಕ್ರಿಕೆಟ್ ನಡಿಬೇಕಾದ್ರೆ ಸ್ಪೋರ್ಟ್ಸ್ದು ಕಾಮೆಂಟ್ರಿ ಕೊಡೋಕ್ಕೆ ನಮ್ಮ ಕ್ಲಾಸ್ ಶಶಿಕುಮಾರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಪವನ್ ಅವರು ಸ್ಕೋರ್ ಅಪ್ಡೇಟ್ ಮಾಡಬೇಕಾಗಿ ವಿನಂತಿ. ಒಂದು ಓವರ್ ಮುಗಿದ್ಮೇಲೆ ಸ್ಕೋರ್ ಹಾಕ್ಬಿಡಪ್ಪ. ಯಾರಾದ್ರೂ ಇದ್ರೆ ಬಂದ್ರೆ ಇಲ್ಲಿ ನಿಮ್ಮ ಹುಡುಗರ ಹೆಸರು ಗೊತ್ತಿಲ್ಲ ನನಗೆ. ಡೆಲ್ಲಿ ಚೆನ್ನಾಗಿ ಆಡಿಸ್ಬೇಕಂದ್ರೆ ಇಲ್ಲಿ ಬರ್ಬೇಕು. ಬನ್ನಿ, ಡ್ಯಾನ್ಸ್ ಮಾಡಿ. 6 ಓವರ್ ಯಾರಾದ್ರೂ ಒಬ್ರು ಬನ್ನಿ. ವೆಲ್ಕಮ್ ಟು ಶಿಲ್ಪಾ ಲಾಗ್ಸ್. ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇಟ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಇವ್ರ ಹೆಸರು ಅರ್ಫಾ ಅಂತ. ಶಿಲ್ಪಾ ಎಲ್ಲಾದ್ರು ಅಂತ ಹುಡುಕ್ಬೇಡಿ, ಅವ್ರ ಆಬ್ಸೆನ್ಸ್ ಅಲ್ಲಿ ನಾವು ಮಾಡ್ತಿದೀವಿ ಅವ್ರ ಬದಲು. ಇವ್ರ ಹೆಸರು ಪೂಜಿತಾ ಅಂತ, ಇವ್ರ ಹೆಸರು ಅರ್ಫಾ ಅಂತ, ಇವ್ರ ಹೆಸರು ವಂಶಿ ಅಂತ. ನೋಡಿ ಗಾಯ್ಸ್, ಇಲ್ಲಿ ಥ್ರೋಬಾಲ್ ನಡೀತಿದೆ ಗಾಯ್ಸ್, ಅಲ್ಲಿ ಕ್ರಿಕೆಟ್ ನಡೀತಿದೆ ಗಾಯ್ಸ್, ಅಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ ಗಾಯ್ಸ್. ಇವರೆಲ್ಲ ಫ್ರೆಂಡ್ಸ್ ಗಾಯ್ಸ್, ನಮ್ಮ ಕ್ಲಾಸ್ಮೇಟ್ಸ್.
ಗಣ್ಯರೇ ಮತ್ತು ಮಹಿಳೆಯರೇ, ಇವತ್ತು ನಾವು ನಮ್ಮ ನೇಸರನ್ನು ಮೀಟ್ ಮಾಡಕ್ ಬಂದಿದ್ದೀವಿ. ಏನಂದ್ರೆ ನಮ್ಮ ಕಾಲೇಜಲ್ಲಿ ಸಭಾ ಕಾರ್ಯಕ್ರಮ ನಮ್ಮ JK ಗ್ರೌಂಡ್ ಸ್ಪೋರ್ಟ್ಸ್ ಅಲ್ಲಿ ನಡೀತಿದೆ. ಇಲ್ಲಿ ಒಬ್ರು ಮೇಡಮ್, ಹಾಯ್ ಮೇಡಮ್, ನೇಸರ್ ಅವರೇ, ಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮ ಹೆಸರು? ಇವತ್ತು ಇಲ್ಲಿ ಥ್ರೋಬಾಲ್ ನಡೀತಿದೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಇವತ್ತು ಸ್ಪೋರ್ಟ್ಸ್ ನಡೀತಿದೆ. ಅಲ್ಲೇ ಮುಗ್ದಿದೆ. ಏನ್ ಮಾಡೋದು, ನಮ್ಮ ಕ್ಲಾಸ್ ಸ್ವಲ್ಪ ಸ್ಟಾಮಿನಾ ಕಮ್ಮಿ ಆಗ್ಬಿಟ್ಟು ಫಸ್ಟ್ ಅಲ್ವಾ, ಅವ್ರಿಗೆ ಆಡಕ್ ಗೊತ್ತಾಗಿಲ್ಲ. ಫಸ್ಟ್ ಸೆಮರ್ ವಿನ್ ಆಗಿದ್ದಾರೆ. ಇವಾಗ ಬಾಯ್ಸ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಗೈಸ್. ನೋಡಿ ಗೈಸ್, ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಆಟವಾದ ಕ್ರಿಕೆಟ್ನ ಆಡ್ತಿದ್ದಾರೆ. ಕಡೆ ನಮ್ಮ ಅಣ್ಣಂದಿರು ಶಿಲ್ಪಾ, ನಾವು ಇಲ್ಲಿ ಬ್ಲಾಗ್ ಮಾಡ್ತಿದ್ದೀವಿ. ಶಿಲ್ಪಾ ಅಕ್ಕ ಅವ್ರ ಬದಲು ನಾವು ಮಾಡ್ತಿದ್ದೀವಿ. ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಡೆಯುತ್ತೆ ಗೈಸ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ, JK ಗ್ರೌಂಡ್ ಅಲ್ಲಿ ನಡೀತಿದೆ ಗೈಸ್. ವಿರಾಟ್ ಕೊಹ್ಲಿ ಕೂಡ ಮೂರನೇ ವರ್ಷದ ಬಿ ಟೀಮ್ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಕ್ರಿಕೆಟ್ ಅನ್ನು ಆಡಿ 4ನೇ ವರ್ಷದ ವಿದ್ಯಾರ್ಥಿಗಳನ್ನು ಸೋಲಿಸಿದ್ದಾರೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಟಾಸ್ ಅನ್ನು ಯಾವ ತಂಡ ಗೆದ್ದಿದೆ? ಲಕ್ಷ್ಮಿ HP ಕೈ ಎತ್ತಿದ್ದಾರೆ. ಅವ್ರು ಯಾವ ತಂಡ ಅಂತ ಗೊತ್ತಿಲ್ಲ. ಒಂದು ಹಾಯ್ ಮಾಡ್ಬಿಡಿ ಅಲ್ಲಿಂದಾನೆ. ನೆಕ್ಸ್ಟ್ ಇಲ್ಲಿ ಥ್ರೋಬಾಲ್ ಗೇಮ್ ನಡೀತಾ ಇತ್ತು. ಸೊ ಇಲ್ಲಿ ಅವ್ರವ್ರ ಕ್ಲಾಸ್ಗೆ ಅವ್ರವ್ರು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ವಿ. ನೆಕ್ಸ್ಟ್ ಖೋಖೋ ನಡೀತಾ ಇತ್ತು. ಆ್ಯಂಡ್ ಅದರಲ್ಲೂ ಅಷ್ಟೇ ಅವ್ರವ್ರ ಕ್ಲಾಸಲ್ಲಿ ಅವ್ರವ್ರಿಗೆ ಸಪೋರ್ಟ್ ಮಾಡಿಕೊಂಡು ಚೇರಪ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ಈವ್ನಿಂಗ್ 5 o'clock ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬಿಸಿಲಿತ್ತು ನೋಡಿ. ಬೇರೆ ಟೈಮಲ್ಲಿ ನಮ್ಮ ಕ್ಲಾಸ್ ಅಂತ ಎಷ್ಟು ಒಗ್ಗಟ್ಟಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಪೋರ್ಟ್ಸ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಪ್ರೂವ್ ಮಾಡ್ತಾರೆ ಎಲ್ಲ ಕ್ಲಾಸವರು. ಇಲ್ಲಿ ನಮ್ಮ ಮೌನ ಅವರು ಕಿಪ್ಪಿ ಕೀರ್ತಿದು ಇಮಿಟೇಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಡೇ 2. ಸೊ ಬೆಳಿಗ್ಗೆ ಇಲ್ಲಿ ಖೋಖೋ ಗೇಮ್ ಆಡಿಸ್ತಾಯಿದ್ರು. ಸೊ ತುಂಬ ಬೇಗ ಬಂದಿದ್ವಲ್ವ, ಜಾಸ್ತಿ ಬಿಸಿಲಿರಲಿಲ್ಲ ಅಂತ. ನಮ್ಮ ಕ್ಲಾಸ್ ಹುಡುಗಿರಂತೂ ತುಂಬ ಸಕ್ಕತ್ತಾಗಿ ಆಡಿದ್ರು. ಬಟ್ ಅನ್ಫಾರ್ಚುನೇಟ್ ನಮ್ಮ ಕ್ಲಾಸ್ ವಿನ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ದೇ ಆರ್ ಮೈ ಜೂನಿಯರ್ಸ್. ಸೊ ಎರಡು ಟೀಮ್ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಕ್ಲಾಸವ್ರಿಗೆ ತುಂಬ ಸಪೋರ್ಟ್ ಮಾಡಿಕೊಂಡು ಫುಲ್ ಕೂಗಾಡಿಕೊಂಡು ಅವರಲ್ಲಿ ಸೋದರೆ ಇಲ್ಲಿ ನಾವೇ ಸೋತಿದ್ದೀವಿ ಅನ್ನೋ ಥರ ಫೀಲ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಆಡಿದ್ರು.
ಹೌದು. ನಾನು ಜಾಸ್ತಿ ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇಲ್ಲ, ಬಟ್ ಅಂದರೆ ಇದೆಲ್ಲ ವೀಡಿಯೋಸ್ ಇರಲಿ ಅಂತ ನಮ್ಮ ಕ್ಲಾಸವರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾರಲ್ವ, ಸೊ ಅವ್ರಿಗೆ ನೋಡೋಕ್ಕೆ ಇರಲಿ ಅಂತ ಮಾಡಿರೋದಷ್ಟೇ. ವಾಯ್ಸ್ ಓವರ್ ಕೊಡೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ವಾ ಗೇಮ್, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಥ್ರೋ ಬಾಲ್ ನಡೀತಾ ಇತ್ತು ನಮ್ಮ ಕ್ಲಾಸ್ ಗರ್ಲ್ಸ್ ಆ್ಯಂಡ್ ನಮ್ಮ ಜೂನಿಯರ್ಸ್ ಜೊತೆಗೆ. ಸೊ ಫೈನಲಿ ನಮ್ಮ ಕ್ಲಾಸ್ ವಿನ್ ಆಗಿದೆ ಇದರಲ್ಲಿ. ನೋಡ್ಕೊಂಡು ಬನ್ನಿ ಇದು ಕೂಡ. ಹ್ಯಾಂಡ್ಶೇಕ್ ಮಾಡಬೇಕು. ಆಟದ ಸ್ಪರ್ಧಿಗಳು ಹ್ಯಾಂಡ್ಶೇಕ್ ಮಾಡಬೇಕು. ಆಟದ ಸ್ಫೂರ್ತಿಯನ್ನು ಎತ್ತಿಡಿಬೇಕು. ನೆಕ್ಸ್ಟು ಫೈನಲ್ಸಲ್ಲಿ ನಮ್ಮ ಕ್ಲಾಸ್ ಬಾಯ್ಸ್ ಟೀಮೇ ಇತ್ತು ಅಪೋಸಿಟ್ ಆಗಿ. ಸೊ ಯಾರು ಗೆದ್ದರು ಯಾರು ವಿನ್ ಆದರೂ ನಮಗೇನೂ ಪ್ರಾಬ್ಲಮ್ ಇರಲಿಲ್ಲ, ಬಿಕಾಸ್ ಎರಡೂ ಬ್ಯಾಚ್ ನಮ್ಮ ಕ್ಲಾಸವರೇ ಅಲ್ವಾ, ಹಾಗಾಗಿ. ಸೊ ನೆಕ್ಸ್ಟ್ ಅವರಿಬ್ಬರು ಮಧ್ಯೆ ಗೇಮ್ ಸ್ಟಾರ್ಟ್ ಆಯಿತು, ಅದನ್ನು ನೋಡ್ಕೊಂಡು ಬನ್ನಿ. ಓಕೆ ಹಿಂಗೆ ಹಾಕಿದ್ರೆ ಮತ್ತೆ ಸರ್ವಿಸ್ ದರ್ಶನ್ ಅವರ ಈಗ ಸರ್ವಿಸ್ ಅಲ್ಲಿ ಕ್ರಿಕೆಟ್ ಬಂದು ಆಟಗಾರರಿಗೆ ಸಲಹೆ ಅದು ನೋಡೋಣ.
ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಟಗಾರರಿಗೆ. ನೆಕ್ಸ್ಟ್ ಈ ಕಡೆ ಗರ್ಲ್ಸ್ ಟೀಮಿಂದ ವಾಲಿಬಾಲ್ ನಡೀತಾ ಇತ್ತು. ಸಜ್ಜಾಗಿದ್ದಾರೆ ರಾಜು ಮತ್ತೆ ಚೆಂಡು ಒಳಗೆ ಈಗ ಪ್ರಾರಂಭಿಸಿದೆ. ಮೊದಲನೇ ಸ್ಪೋರ್ಟ್ಸ್ 3 ಡೇಸ್ ಕೂಡ ನಮ್ಮ ಕಾಲೇಜಲ್ಲಿ ಅವರೇ ಊಟ, ಸ್ನ್ಯಾಕ್ಸ್ ಆ್ಯಂಡ್ ಬೆಳಿಗ್ಗೆ ರಿಫ್ರೆಶ್ಮೆಂಟ್ಗೆ ಸಮ್ ಜ್ಯೂಸಸ್ ಎಲ್ಲ ಕೊಟ್ಟಿದ್ದರು. ಬಟ್ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಆ್ಯಂಡ್ ಇದು ಥರ್ಡ್ ಡೇ ಬಂದುಬಿಟ್ಟು ಅಥ್ಲೆಟಿಕ್ಸ್ ಇತ್ತು. ಆ್ಯಂಡ್ ಇದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅನ್ನೋದೇ ತುಂಬ ಶಾಕಿಂಗ್ ವಿಷಯ. ಯಾಕೆಂದರೆ ನಾನು ರನ್ನಿಂಗಲ್ಲಿದ್ದೆ, ಶಾರ್ಟ್ ಪುಟಲ್ಲಿದ್ದೆ, ಆಮೇಲೆ ಇನ್ನೊಂದು ಯಾವುದಾದ್ರು ಡಿಸ್ಕ್ ಥ್ರೋ ಅಲ್ಲಿದ್ದೆ. ಇದೆಲ್ಲ ನನಗೆ ಗೊತ್ತೇ ಇಲ್ಲ ಗೇಮು. ಆದರೂ ಪಾಪ ನಮ್ಮ ಕ್ಲಾಸವರಂತೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನ್ನ ಮತ್ತು ಮೌನನ್ನ. ಅವತ್ತು ಸ್ಪೋರ್ಟ್ಸ್, ಡಿಸ್ಕ್ ಥ್ರೋ ಮತ್ತು ಶಾರ್ಟ್ ಪುಟ್ ಇದೆಲ್ಲ ಇತ್ತು. ನಾನು ಜಸ್ಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಆಡಿದ್ದು ಅಷ್ಟೇ. ನನಗೇನು ಅಷ್ಟು ಕರೆಕ್ಟಾಗಿ ಬರೋಲ್ಲ. ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಆ ಥರ ಪಾರ್ಟಿಸಿಪೇಟ್ ಮಾಡಿರೋದು ಕೂಡ ಸ್ಪೋರ್ಟ್ಸಲ್ಲಿ, ಅಂದರೆ ಆ ಥರ ಕಾಂಪಿಟೇಷನಲ್ಲಿ. ಜೋರಾಗಿ ಹೇಳು. 100 ಮೀಟರಲ್ಲಿ ಫಸ್ಟ್ ಬಂದಿದ್ದೀನಿ, ಸೆಕೆಂಡ್ 200 ಮೀಟರಲ್ಲಿ ಫಸ್ಟ್ ಬಂದಿದ್ದೀನಿ. ಹಾಂ, ಸಾಕಷ್ಟೇ. ಪುಂಗು ಅಂದರೆ ಈ ರೇಂಜಿಗೆ ಪುಂಗ್ತಾಳಲ್ಲ ಇವಳು. ಅವನು ಎಷ್ಟು ಕಾನ್ಫಿಡೆಂಟ್ ಆಗಿ ಅಲ್ವಾ? ಏನು ರೇಂಜಿಗೆ ಹೇಳಿದೆಲ್ಲ ಸುಳ್ಳು, ಒಂದರಲ್ಲೂ ಬಂದಿಲ್ಲ. 24 ಕ್ಯಾರೆಕ್ಟ್ ಈ ಮುಖ ಎಷ್ಟು ಸುಳ್ಳು ಹೇಳ್ತಾರೆ ನಂಗೋ ಥರ. ಕವಿತಾ ಈ ಕಡೆ ಬಾ.
ನಮ್ಮ ಈ ಒಂದು 3 ಡೇ ಸ್ಪೋರ್ಟ್ಸ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.